ಇಲ್ಲಿ ಹೊಸ ಅಕ್ಷರ ಏನಂದರೆ ಪ್ಡಕ್ ಅಂತ ಬರ್ತದೆ. ಇದನ್ನು ನುಡಿಸುವ ಕ್ರಮ. ಇಲ್ಲಿ ಬಲಭಾಗದಲ್ಲಿ ಛಾಪು ಹಾಗೂ ಎಡಭಾಗದಲ್ಲಿ ಖ ಅಂತ ಉಚ್ಚಾರ. ಅದೆರಡು ಒಟ್ಟಿಗೆ ನುಡಿಸಿದಾಗ ಪ್ಡ ಅಂತ ಬರ್ತದೆ. ಇಲ್ಲಿ 2 ಅಕ್ಷರ ಇದೆ, ಪ್ಡಕ್ ಕಕ್, ಪ್ಡ ಮತ್ತು ಕ, ಅದಕ್ಕೆ ಪ್ಡಕ್ ಅಂತ ಬರ್ತದೆ. ಪ್ಡಕ್ ಪ್ಡಕ್. ಎರಡನೇ ಖ ಸ್ವಲ್ಪ ನಿಧಾನ ಮಾಡಬೇಕು. ಹಾಗೆ ಪ್ಡಕ್ ದಿನ ಧಾಮ್, ಪ್ಡಕ್ ದಿನ ಧಾಮ್, ಪ್ಡಕ್ ದಿನ ಧಾಮ್, ಪ್ಡಕ್ ದಿನ ಧಾಮ್, ಧೀ ತರಿಕೆಟ ಧೀ ತರಿಕೆಟ ಧೀ ತರಿಕ ತರಿಕೆಟ ಧಾಮ್, ಪ್ಡಕ್ ದಿನ ಧಾಮ್, ಪ್ಡಕ್ ದಿನ ಧಾಮ್, ಧಿತಕುತನ. ಇಲ್ಲಿ ಕ ಹಾಗೆ ಬರ್ತದೆ. ಖ ಅದರೊಟ್ಟಿಗೆ ಛಾಪು, ಆಮೇಲೆ ಒಂದು ಕ ಅಷ್ಟೇ. ಪ್ಡಕ್ ಪ್ಡಕ್. ಈಗ ಮತ್ತೊಮ್ಮೆ ಬಿಡ್ತಿಗೆ ಮದ್ದಳೆಯಲ್ಲಿ ನುಡಿಸುವ ಕ್ರಮ. ಪ್ಡಕ್ ದಿನ ಧಾಮ್, ಪ್ಡಕ್ ದಿನ ಧಾಮ್, ಪ್ಡಕ್ ದಿನ ಧಾಮ್, ಪ್ಡಕ್ ದಿನ ಧಾಮ್, ಧೀ ತರಿ